ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ, ಈ ಲಾಗ್ ಬಂದು ಬೆಳಗ್ಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ದಿನಚರಿ ಇರುತ್ತೆ ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಏನಿಲ್ಲ, ನಮ್ಮ ಅತ್ತೆಯವರು ಪಾತ್ರೆ ತೊಳೆದಿದ್ದಾರೆ. ಯಾಕಂದರೆ ನಾವು ನೈಟ್ ತೊಳೆಯಲ್ಲ, ಹಾಗಾಗಿ ಬೆಳಗ್ಗೆನೇ ಮಾಡೋದು. ಅತ್ತೆಯವರು ಪಾತ್ರೆ ತೊಳೆದಿದ್ರು, ನಾನು ಹಾಗಾಗಿ ಎಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳ್ಕೊಂಡು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಟೀ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೀ ಮಾಡೋದು ನಾವು. ಹಾಗಾಗಿ ನಮ್ಮದು ಊರು ಬಂದು ಸಿಂಧನೂರು, ಅಂದರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಲ್ಲಿ ನಾವು ಇರೋದು ಸಿಂಧನೂರಲ್ಲಿ. ನನ್ನ ಹೆಸರು ಬಂದು ರೂಪ ಅಂಥೇಳಿ. ನಮ್ಮ ಮನೇಲಿ 10 ಜನ ಇರ್ತೀವಿ ನಾವು. ನಮ್ಮ ಅತ್ತೆಯವರಿಗೆ 4 ಜನ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಹಾಗಾಗಿ 2 ಸೊಸೆಯರು, ನಾನು ಫಸ್ಟ್ನೇದವರು. ನನಗೆ ಒಬ್ಬಳು ಮಗಳಿದ್ದಾಳೆ, ಮೈನಾ ಅಂಥೇಳಿ. ನಮ್ಮ ವೈದ್ಯನವರಿಗೆ 2 ಹೆಣ್ಮಕ್ಳೇ ಇದ್ದಾರೆ, ಅವ್ರಿಗೂ 2 ಹೆಣ್ಮಕ್ಳು. ನಾನು ಬೆಳಗ್ಗೆ ಟೀ ಮಾಡ್ತಾಯಿದ್ದೀನಿ. ನಮ್ಮದೇನು ಚಿಕ್ಕದ ಅಡುಗೆ ಮನೆ, ಹಾಗಾಗಿ ನಿಮಗೆ ಹಾಗೆ ವಿಡಿಯೋ ಹಾಕಿದ್ದೀನಿ ನೋಡಿ. ಯಾಕಂದರೆ ಬೆಳಗ್ಗೆ ಟೀಯಿಂದನೇ ಸ್ಟಾರ್ಟ್ ಆಗೋದು ನಮ್ಮ ಮನೇಲಿ ಎಲ್ಲ. ಸಕ್ಕರೆ ಹಾಕಿದ್ದು ವಿಡಿಯೋ ಇಲ್ಲ ಅನಿಸುತ್ತೆ, ಬಟ್ ಇದರಲ್ಲಿ ಒಂದು ಸ್ವಲ್ಪ ಟೀ ಅಂದರೆ ಚಾಪುಡಿ ಮತ್ತು ಸಕ್ಕರೆ ಹಾಕಿ ಟೀ ಕಾಯಿಸಿ ಕುದಿಯೋ ಟೈಮಲ್ಲಿ ಹಾಲು ಹಾಕಿದ್ದೀನಿ ನೋಡಿ. 2-3 ಸರಿ ಉಕ್ಕು ಬಂದಿತ್ತು, ಹಾಗಾಗಿ ಸಣ್ಣ ಇಟ್ಟಿದ್ದೀನಿ ಟೀ. ಆಮೇಲೆ ಟೀ ಎಲ್ಲ ಇವಾಗ ನನ್ನ ಮಗಳು ಎದ್ದು ಬಂದಳು ನೋಡಿ. ಮುಖ ಹೆಂಗಾಗಿದೆ ಅವಳದು, ಇವಾಗ ಎದ್ದಿದ್ಲು. ಹಾಗಾಗಿ ಎಲ್ಲ ಅಂದರೆ ನಾವು ಬೆಳಗ್ಗೆ ಟೀಯಿಂದನೇ ಸ್ಟಾರ್ಟ್ ಮಾಡ್ತಿರೋದು. ಹಾಗಾಗಿ ಟೀ ಕುದಿಸ್ಕೊಂಡು ಒಂದು 3-4 ಸರಿ ಉಕ್ಕು ಬಂದಮೇಲೆ ಅದನ್ನು ಸೋಸ್ಕೊಂಡಿದ್ದೀನಿ ಟೀನ. ಎಲ್ಲ ಟೀ ಎಲ್ಲ ಮುಗಿಸ್ಮೇಲೆ ಎಲ್ಲ ಮುಖ ತೊಗೊಂಡು ಇವಾಗ ಮತ್ತೆ ಅವಳಿಗೆ, ನನ್ನ ಮಗಳಿಗೆ ಮತ್ತು ನಾನಿಬ್ಬರು ಬ್ರಷ್ ಮಾಡ್ತೀವಿ ಇವಾಗ. ನೆಕ್ಸ್ಟ್ ನೋಡಿ ಯಾವ ರೀತಿ ಕುಂತ್ಕೊಂಡಿದ್ದಾಳೆ ಅವಳು. ಎದ್ದ ತಕ್ಷಣ ಇನ್ನು ಒಂದು ಸ್ವಲ್ಪ ಮೊಬ್ಬೆ ಇರ್ತಾಳೆ, ಹಾಗಾಗಿ ಇವಾಗ ಬ್ರಷ್. ಇದು ನಮ್ಮ ಮನೆ ನೋಡಿ. ಹಾಗೆ ಬ್ರಷ್ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಸ್ತೀನಿ ಅವಳಿಗೆ. ಅವಳು ಮತ್ತು ನಾನಿಬ್ಬರು ಬ್ರಷ್ ಮಾಡಿ ಒಂದು ಗ್ಲಾಸು ಬಿಸಿನೀರು ಕುಡಿತೀವಿ. ಆಮೇಲೆ ಬಿಸಿನೀರೆಲ್ಲ ಕುಡಿದ್ಮೇಲೆ ಮತ್ತೆ ನಾಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೀವಿ ಬೆಳಗ್ಗೆ ನೋಡಿ. ಇಡ್ಲಿ ಮತ್ತು ಸಾಂಬಾರು ಮತ್ತು ಚಟ್ನಿ. ಬೆಳಗ್ಗೆ ನಾಷ್ಟಕ್ಕೆ ನಾವು ಇವತ್ತು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡಿದ್ವಿ. ಹಾಗಾಗಿ ಎಲ್ಲ ನಾಷ್ಟ ಎಲ್ಲ ಮಾಡಿ ಆಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಇಡ್ಲಿ ಸ್ಮೂತಾಗಿದೆ, ಫುಲ್ ಸಾಫ್ಟಲ್ಲಿ ಆಗಿದೆ. ಸಾಂಬಾರದು ಜಸ್ಟ್ ನಾವು ತರಕಾರಿ ಜಾಸ್ತಿ ಹಾಕಲ್ಲ, ಯಾಕಂದರೆ ತರಕಾರಿ ಜಾಸ್ತಿ ಇಷ್ಟಪಡಲ್ಲ ನಮ್ಮ ಮನೇಲಿ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ತೀವಿ ತರಕಾರಿನ. ಇಡ್ಲಿ ನಾಷ್ಟಕ್ಕೆ ಬೆಳಗ್ಗೆ ಟಿಫನ್ ಎಲ್ಲ ಆದಮೇಲೆ ನಾನು ಮತ್ತೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ಸೆಕೆಂಡ್ ಹಾಫ್ಟ್ರಲ್ಲಿ ಮಿಷನ್ ಹೊಲಿಬೇಕಂತೇಳಿ ಬಂದಿದ್ದೆ, ಹಾಗಾಗಿ ಆ ವಿಡಿಯೋನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಯಾವ ರೀತಿ ಇದೆ ನಮ್ಮ ಮನೆ ಅಂತೇಳಿ ನಿಮಗೆ ಹೇಳ್ತಾಯಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ವೆಂಕಟೇಶ್ವರ ಗುಡಿ ಇದೆ, ಲಕ್ಷ್ಮೀ ವೆಂಕಟೇಶ್ವರ ಗುಡಿ ಮನೆ ಪಕ್ಕದಲ್ಲೇ ಇದೆ. ಹಾಗೆ ನಮ್ಮ ಮನೇನು ನಿಮ್ಗೆ ಯಾವ ರೀತಿ ಇದೆ ಅಂಥೇಳಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ಮಿಷನ್, ಅಂದರೆ ನಮ್ಮ ಹತ್ತಿರ ಮಿಷನ್ ಹೊಲಿತಿದ್ರು, ಹಾಗಾಗಿ ಅವರು ಈಗ ಹೊಲಿಯಲ್ಲ, ಜಸ್ಟ್ ನಾನು ಹೊಲಿತಿದ್ದೀನಿ. ನಿನ್ನೆ ಒಂದು ಅರ್ಧ ಬ್ಲೌಸ್ ಹೊಲಿತಿದ್ದೆ,
ಹಾಗಾಗಿ ಇನ್ನೊಂದು ಅರ್ಧ ಇತ್ತು, ಅದನ್ನು ಜಾಯಿಂಟ್ ಮಾಡಬೇಕು ಇವಾಗ. ನಿನ್ನೆ ಒಂದು ಅರ್ಧ ಅಂದರೆ ಅಷ್ಟು ಪರ್ಫೆಕ್ಟ್ ಬರಲ್ಲ, ಜಸ್ಟು ಸಾದಾ ಬ್ಲೌಸೆಲ್ಲ ಹೊಲಿತೀನಿ ನೋಡಿ. ಇವಾಗ ಅದನ್ನು ಕಂಟಿನ್ಯೂ ಮಾಡಬೇಕು. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೇ ಕೆಲಸ ಆಯಿತು. ಇವಾಗ ಬಂದಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಇವಾಗೆಲ್ಲ. ಹಾಗೆ ನಮ್ಮನೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಹಾಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಇದು ತುಂಬ ಹಳೆ ಮಿಷನ್ನು, ಹಾಗಾಗಿ ಒಂದು 20 ವರ್ಷ ಆಯ್ತು ಅನಿಸುತ್ತೆ ಅವ್ರು ಕಂಟಿನ್ಯೂ ಮಾಡ್ತಿದ್ರು. ಇವಾಗ ನಮ್ಮ ಅತ್ತೆ ಹೊಲಿಯಲ್ಲ, ಹಾಗಾಗಿ ನಾನೇ ಹೊಲಿತಿದ್ದೀನಿ. ಹಾಗೆ ಬಟ್ಟೆ ಎಲ್ಲ ಇಲ್ಲೇ ಮೇಲೇ ಆರೆ ಹಾಕ್ತಿದ್ದೀವಿ ನೋಡಿ. ನಮ್ಮನೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಬಂದು ಬಾಗಿಲು ಯಾವ ರೀತಿ ಇದೆ ಅಂಥೇಳಿ. ಹಾಗೆ ಇಲ್ಲಿ ಹಾಲು, ಈ ಸೈಡೆಲ್ಲ ಮೇಲೆಲ್ಲ ಸಾಮಾನು ಡಬ್ಬಕ್ಕಿದ್ದೀವಿ. ಹಾಗೆ ಶೋಕೇಸೂ ಇದೆ, ಅಲ್ಲೇ ಹಾಸಿಗೆ ಮತ್ತು ಅಕ್ಕಿ ಜೋಳ ಎಲ್ಲ ಇಟ್ಟಿದ್ದೀವಿ. ಹಾಗೆ ಇದೊಂದು ಬಂದು ನಮ್ಮ ಮೈದಂದವ್ರ ರೂಮ್, ಇದು ಅಂದರೆ ನಮ್ಮ ನೆಗಣ್ಣಿ ರೂಮು ಅವ್ರದ್ದು. ಎಲ್ಲ ಸಾಮಾನೆಲ್ಲ ಅವರು ಮೇಲೇ ಕಟ್ಟಿಟ್ಟಿದ್ದಾರೆ. ಹಾಗೆ ಅದರ ಅಪೋಸಿಟ್, ರೂಮ್ನ ಅಪೋಸಿಟ್ ಬಂದರೆ ಕಿಟಕಿ ಇದೆ. ಹಾಗೆ ಇದು ನಮ್ಮ ರೂಮು ಅಪೋಸಿಟ್ ಕಿಟಕಿ ಇದು. ಹಾಗಾಗಿ ಇದು ಬಂದು ಬಾತ್ರೂಮು, ಅಂದರೆ ಸ್ನಾನ ಮಾಡೋ ರೂಮು, ಬಾತ್ರೂಮು. ಹಾಗೆ ಇದು ಬಂದು ನಮ್ಮ ರೂಮ್. ಇದು ನೋಡಿ ಯಾವ ರೀತಿ ಇದೆ ಅಂಥೇಳಿ. ಸಣ್ಣವಿದೆ ರೂಮು. ಇದು ನಮ್ಮ ರೂಮು. ಆಮೇಲೆ ಇಲ್ಲಿ ಬಾತ್ರೂಮ್ ಇದೆ, ಅದರ ಅಪೋಸಿಟ್ಟೇ ನಮ್ಮ ರೂಮ್ನ ಅಪೋಸಿಟೇ ಕಿಟಕಿ ಇದೆ. ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು, ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅನಿಸುತ್ತೆ. ಆದರೂ ಪ್ರಯತ್ನ ಪಟ್ಟಿದ್ದೀನಿ. ಅಷ್ಟು ನಾನು ಚೆನ್ನಾಗಿ ಮಾತಾಡೋಕ್ಕೆ ಬಂದಿಲ್ಲ ಅನಿಸುತ್ತೆ. ಹಾಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಈ ವಿಡಿಯೋನೇ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ ತಿಳಿಸಿ. ಹಾಗೆ ನಮ್ಮ ಮನೆಯಲ್ಲಿ ಅತ್ತೆಯವರು ಗೌಲಿ ಅಂದರೆ ಶಾವಿಗೆ ಮಾಡ್ತಿದ್ರು. ಗೌಲಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಅದನ್ನು ನಮ್ಮತ್ತಿ ಗೋಧಿ ಹಿಟ್ಟಿಂದ ಗೌಲಿ ಮಾಡ್ತಾಯಿದ್ದಾರೆ ಮನೆಯಲ್ಲೇ. ಯಾವ ಮಿಷಿನ್ನಿಂದನೂ ಮಾಡಲ್ಲ, ಗೌಲಿನ ಕೈಯಿಂದನೇ ಮಾಡ್ತಿದ್ದಾರೆ. ಅಂದರೆ ಗೋಧಿ ಹಿಟ್ಟು ಗಿರಣಿಗೆ ಹಾಸ್ಕೊಂಬಂದು ಸಾಫ್ಟಾಗಿ, ಅದು ಅಂದರೆ ಗೋಧಿ ಹಿಟ್ಟು ಯಾವ ರೀತಿ ಚಪಾತಿ ಮಾಡ್ತೀವಿ ಆ ರೀತಿ ನಾದ್ಕೊಂಡು ಗೌಲಿ ಮಾಡ್ತಿದ್ದಾರೆ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂಥೇಳಿ. ಇದು ಹೆಸರು ಸೌತೆ ಬೀಜ ಅಂತೇಳಿ ನಮ್ಮ ಕಡೆ ಕರೀತಾರೆ. ಈ ಗೌಲಿಯಕ್ಕೆ ಸಣ್ಣದಾಗಿ ಮಾಡ್ತಾರೆ. ಇಷ್ಟು ಮಾಡಿದ್ದಾರೆ, ಏನಿಲ್ಲ, ಎಲ್ಲ ಗೌಲಿ ಮಾಡಿ ಇದನ್ನು ಬಿಸಿಲಿಗೆ ಒಂದು 4 ತಾಸು ಬಿಸಿಲಿಗೆ ಎಲ್ಲ ಒಣಗಿಸ್ಕೊಂಡು ಇದನ್ನು ಅಂದರೆ ಸ್ಟೀಲ್ ಡಬ್ಬದಲ್ಲಿ ಇದನ್ನು ಸ್ಟೋರೇಜ್ ಮಾಡಬೇಕು. ಏನಾಗಲ್ಲ. ಈ ಗೌಲಿ ಬಂದು ಸ್ವೀಟು ಹುಗ್ಗಿ ಬೆಲ್ಲದಿಂದನಾದರೂ ಮಾಡ್ಕೋಬೋದು. ಸ್ವೀಟು ಇಲ್ಲ ನಾವು ಯಾವ ರೀತಿ ಶಾವಿಗೆ ಮಾಡ್ತೀವಿ ಆ ರೀತಿ ಮಾಡ್ಕೋಬೇಕು. ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು.